ಕಥೆಯ ಇನ್ನೊಂದು ರೋಚಕ ಭಾಗಕ್ಕೆ ಹೋಗೋಣ. ಯಾವಾಗ ಗಂಡು ಟಿಟಿಬ ಮತ್ತೆ ಪೌರುಷದ ಮಾತಾಡಿ ನೀನೇನು ಯೋಚನೆ ಮಾಡಬೇಡ, ನಾನು ಸಮುದ್ರಕ್ಕೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದಾಗ ಹೆಣ್ಣು ಟಿಟಿಬ ಇನ್ನೊಂದು ವಿವೇಚನೆಯ ಮಾತು ಹೇಳುತ್ತೆ, ಇನ್ನೊಂದು ಹೇಳ್ಕೊಡುತ್ತೆ. ನೋಡು, ನೀನೊಬ್ಬ ಏಕಾಂಗಿಯಾಗಿ ನೀನು ಮಾಡೋಕ್ಕಾಗಲ್ಲ, ಆದರೆ ನೀನು ನಿನ್ನ ಸ್ನೇಹಿತರು ಬೇರೆ ಪಕ್ಷಿಗಳನ್ನೆಲ್ಲ ಕರೆದು ಎಲ್ಲ ಮಾಡಿದರೆ ನೀನು ಹೇಗಾದರೂ ಮಾಡಿ ಸಮುದ್ರನ ಇಂಗಿಸ್ಬೋದು. ಬರೀ ನಿನ್ನ ಕೊಕ್ಕಿನಿಂದ ನೀರು ತೆಗೆದು ಒಂದೊಂದು ಬಿಂದು ತೆಗೆದು ನೀ ಸಮುದ್ರನ ಯಾವಾಗ ನೀನು ಇಂಗಿಸೋಕ್ಕಾಗತ್ತೆ? ಅದರ ದುಷ್ಟ ಕಲ್ಪನೆಗಳೆಲ್ಲ ಬಿಟ್ಬಿಡು, ನಿನ್ನ ಕೈಲಿ ಆಗಲ್ಲ. ಅದು ಎಲ್ಲ ಸ್ನೇಹಿತರನ್ನು ಕರೆದು ಅವ್ರುಗಳ ಸಲಹೆ ತೊಗೊಂಡು ಅವರೆಲ್ಲರೂ ಕೂಡ ಒಪ್ಪಿದರೆ ನೀನು ಮುಂದುವರಿಬೋದು. ಯಾವ ಥರ ಒಂದು ಗುಬ್ಬಚ್ಚಿಗೆ ಆನೆ ತೊಂದರೆ ಕೊಡ್ತೋ ಆಗ ಆನೆ ಮೇಲೆ ಆ ಗುಬ್ಬಚ್ಚಿ ಯಾವ ಥರ ಸೇಡು ತೀರಿಸ್ಕೊಳ್ತೋ ಹಾಗೆ ನೀನು ಮಾಡಬೇಕು ಅಂತೇಳಿ ಹೆಣ್ಣು ಟಿಟಿಬ ಹೇಳುತ್ತೆ. ಗಂಡು ಟಿಟಿಬ ಕೇಳುತ್ತೆ, ಏನದು ಗುಬ್ಬಚ್ಚಿ ಕತೆ ಏನದು ಅಂತ ಹೇಳಿದ್ದು. ಹೆಣ್ಣು ಟಿಟಿಬ ಇನ್ನೊಂದು ಕತೆ ಹೇಳಿದೆ. ಈ ಕಥೆನಲ್ಲಿ ಉಪಕಥೆಗಳು ಎಷ್ಟು ಜನ ಬರ್ತಾವೆ ನೋಡಿ, ಇದು 3ನೇ ಉಪಕಥೆ ಇದು. ಯಾವುದೋ ಹೆಣ್ಣು ಟಿಟಿಬ ಹೇಳೋದು. ಅದೇನು ಹೇಳುತ್ತೆ, ನೋಡು, ಒಂದು ದೊಡ್ಡ ಮರದ ಮೇಲೆ 2 ಗುಬ್ಬಚ್ಚಿ ದಂಪತಿಗಳು ಆನಂದವಾಗಿ ಸಂಸಾರ ಮಾಡಿಕೊಂಡಿದ್ದು, ಮೊಟ್ಟೆಗಳಿಟ್ಟು ಮರಿ ಮಾಡಿಕೊಂಡಿತ್ತು. ಆ ದಾರಿಯಲ್ಲಿ ಆ ಕಾಡಿಂದ ಬಂದಂಥ ಒಂದು ಮದಗಜ, ಒಂದು ದೊಡ್ಡ ಸಿಂಹ ಆನೆ, ಒಂದು ದೊಡ್ಡ ಆನೆ ಸೀದಾ ಬಂದು ಆ ಮರದ ಟೊಂಗೆಗಳನ್ನೆಲ್ಲ ಕಿತ್ತಾಕೊಂಡು ತಾನು ತಿಂತ ಸೊಂಡ್ಲಿಂದ ಈ ಗುಬ್ಬಚ್ಚಿ ಕೂತಿದ್ದು ಪೊಟ್ರೇನೋ ಅದ್ರ ಸಮೇತ ಕಿತ್ತು ನೆಲಕ್ಕೆ ಹಾಕಿ ತುಳಿದು ಸಾಯಿಸ್ಬಿಡ್ತು ಗುಬ್ಬಚ್ಚಿ ಮರಿಗಳನ್ನೆಲ್ಲ. ಗುಬ್ಬಚ್ಚಿಗಳಿಗೆ ತುಂಬ ದುಃಖ ಆಗೋಯ್ತು, ಆಕ್ರಂದನ ಮಾಡಿಬಿಟ್ವು. ಅಯ್ಯೋ ಹೋಯ್ತು, ನಮ್ಮ ಮರಿಗಳು ಹೋಯ್ತು ಅಂತೇಳಿ. ಏನೂ ಮಾಡೋಕ್ಕಾಗಲ್ಲ. ತಾವು ಸಣ್ಣ ಸಣ್ಣ ಪಕ್ಷಿಗಳು, ಈ ಆನೆ ನೋಡಿ ಅಷ್ಟು ದೊಡ್ಡ ಮದೋನ್ಮತ್ತ ಆನೆ, ಹೇಗೆ ಇದಕ್ಕೆ ಬುದ್ಧಿ ಕಲಿಸ್ಕೊಳ್ಳೋದು ಅಂತೇಳಿ ತುಂಬ ಗೋಳಾಡ್ತಾ ಕೂತ್ಕೊಳ್ತವೆ ಆ ಮರದ ತುದಿನಲ್ಲೇ. ತಮ್ಮ ಪ್ರಾಣ ಹೇಗೋ ಉಳಿತಲ್ಲ ಅಂತೇಳಿ ಅಂತ ಇರ್ತದೆ. ಆಗ ಅದಕ್ಕೆ ಒಂದು ಮರಕುಟಿಗ ಹಾಕಿ ಅದು ಸ್ನೇಹಿತೆ ಅದು ಬಂದು ಯಾಕಮ್ಮ ಏನಾಯಿತು ಅಂತೇಳಿ ಕೇಳುತ್ತೆ. ಅದೆಲ್ಲಿಂದಲೂ ಹಾರ್ಕೊಂಬಂದು ಕೇಳುತ್ತೆ. ಆಗ ಹೆಣ್ಣು ಗುಬ್ಬಿ ಹೇಳುತ್ತೆ, ನೋಡು, ಈ ಥರ ನನ್ನ ಮರಿಗಳನ್ನ ಆನೆ ತುಳಿದು ಕೆಳಗಡೆ ಹಾಕಿ ತುಳಿದು ಎಲ್ಲ ಪೂರ್ತಿ ಧ್ವಂಸ ಮಾಡಾಕ್ಬಿಡ್ತು, ನನ್ನ ಸಂಸಾರನೇ ನಾಶ ಆಗೋಯ್ತು, ನಾನು ನನ್ನ ಗಂಡ ತುಂಬ ಚಿಂತೆ ಮಾಡ್ತಾಯಿದ್ದೀವಿ ಅಂತ ಹೇಳುತ್ತೆ. ಮರಕುಟಿಗ ಒಂದು ಹೇಳುತ್ತೆ, ನೋಡು, ಇವತ್ತು ಏನೂ ಮಾಡೋಕ್ಕಾಗಲ್ಲ, ಅದು ಅಷ್ಟು ದೊಡ್ಡ ಬಲಿಷ್ಠ ಪ್ರಾಣಿ, ಅದ್ರ ಮೇಲೆ ನಾವೇನು ಸೇಡು ತೀರಿಸ್ಕೊಳಕ್ಕಾಗಲ್ಲ, ನೀನು ಮತ್ತೆ ಬೇರೆ ಕಡೆ ಹೋಗಿ ಸಂಸಾರ ಮಾಡೋಕ್ಕಾದ್ರೆ ಮಾಡು ಅಂತೇಳಿ ಹೇಳುತ್ತೆ. ಆಗ ಹೆಣ್ಣು ಗುಬ್ಬಚ್ಚಿ ಹೇಳುತ್ತೆ, ನೋಡು, ನಾವು ತುಂಬ ಚಿಕ್ಕ ಪಕ್ಷಿಗಳು, ಆದರೆ ಅದಕ್ಕೆ ಬುದ್ಧಿ ಕಲಿಸ್ಬೇಕಲ್ಲ ಆನೆಗೆ. ಇನ್ನು ಇದೇ ಥರ ಬೇರೆ ಬೇರೆ ಮರಗಳಲ್ಲಿರುವಂಥ ಎಲ್ಲ ಪಕ್ಷಿಗಳಿಗೂ ಕೂಡ ಅದೇ ಥರ ಕೆಲಸ ಮಾಡಬಾರ್ದಲ್ಲ. ಅದಕ್ಕೆ ಮದ ಬಂದಿದೆ ಅಂತೇಳಿ ವಿನಾಕಾರಣ ಎಲ್ಲ ಪ್ರಾಣಿಗಳ ಪಕ್ಷಿಗಳನ್ನೆಲ್ಲ ಸಾಯಿಸ್ತಾ ಹೋಗ್ಬಿಟ್ರೆ ಅದಕ್ಕೆ ಸರಿಯಾಗಿರೋ ಬುದ್ಧಿ ಕಲಿಸ್ಬೇಕು, ಅದನ್ನು ಮದ ಇಳಿಸ್ಬೇಕು ಅಂತ ಹೆಣ್ಣು ಗುಬ್ಬಚ್ಚಿ ಹೇಳುತ್ತೆ. ಮರಕುಟಿಗ ಹೇಳುತ್ತೆ, ಹಾಗಾದರೆ ಒಂದು ಉಪಾಯ ಮಾಡೋಣ, ನೀನು ನಾನು ಅಷ್ಟೇ ಅಲ್ಲ, ನನ್ನ ಸ್ನೇಹಿತರು ಇನ್ನೂ ಕೆಲವರಿದ್ದಾರೆ, ಅದು ಎಂತೆಂಥ ಸ್ನೇಹಿತರು ನೋಡಿ ಸ್ನೇಹಿತರಿದ್ದಾರೆ, ಆ ಸ್ನೇಹಿತರಿಗೂ ಕೂಡ ಕರಿತೇನೆ ನಾನು, ಎಲ್ಲ ಸೇರಿ ಒಟ್ಟಾಗಿ ಉಪಾಯ ಮಾಡಿ ಆಮೇಲೆ ಆನೆಗೆ ಬುದ್ಧಿ ಕಲಿಸೋ ವಿಚಾರ ಮಾಡೋಣ ಅಂತ ಹೇಳಿದೆ. ಅದು ಕರೆಯೋದು ಯಾರನ್ನ, ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ವೀಣಾರವ ಅಂತ ಒಂದು ನೊಣ, ಇನ್ನೊಂದು ಮೇಘನಾದ ಅಂತೇಳಿ ಒಂದು ಕಪ್ಪೆ. ವೀಣಾರವ ನೊಣ, ಮೇಘನಾದ ಕಪ್ಪೆ, ಈ ಮರಕುಟಿಕ ಮತ್ತು ಗುಬ್ಬಚ್ಚಿ ಇವಿಷ್ಟು ಸೇರಿಕೊಂಡು ಒಂದು ಯೋಚನೆ ಮಾಡ್ತಾ ಕೂತ್ಕೊಳ್ತವೆ, ಯಾವ ಥರ ನಾವು ಈಗ ಆನೆಗೆ ಬುದ್ಧಿ ಕಲಿಸ್ಬೋದು ಅಂತ ಹೇಳೋದು. ಒಂದು ಸಮಾಲೋಚನೆ ಸಭೆ. ಆಗ ಮರಕುಟಿಕ ಮೇಘನಾದ ಕೇಳುತ್ತೆ, ಮೇಘನಾದ ಕಪ್ಪೆ ಬುದ್ಧಿಶಾಲಿ ಕಪ್ಪೆ, ಅದು ನೀನೇ ಏನಾದ್ರು ಉಪಾಯ ಸೂಚಿಸು ಮೇಘನಾದ, ನಿಂಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳಿದಾಗ ಮೇಘನಾದ ಹೇಳುತ್ತೆ, ಒಂದು ಕೆಲಸ ಮಾಡಿ ಅಂತೇಳಿ ಅದೊಂದು ಉಪಾಯ ಹೇಳುತ್ತೆ. ಏನು ಮಾಡಬೇಕು ಅಂದರೆ, ಆನೆ ಮಧ್ಯಾಹ್ನದ ಹೊತ್ತು ಎಲ್ಲೋ ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ದಾಗ ಈ ನೊಣ, ವೀಣಾರವ ನೊಣ, ಆನೆಯ ಕಿವಿ ಹತ್ರ ಹೋಗಿ ಸೌಂಡ್ ಮಾಡ್ತಾ ತಿರುಗ್ತಾ ಇರಲಿ, ಝೈಂಕಾರವ ಮಾಡ್ತಾ ತಿರುಗ್ತಾ ಇರಲಿ. ಅದೊಂಥರ ಒಂದು ಸಂಗೀತದ ಥರ ಆಗಿ ಆನೆ ಕಣ್ಮುಚ್ಕೊಂಡು ನಿಂತ್ಕೊಳ್ಳುತ್ತೆ. ಅದಕ್ಕೊಂಥರ ತನ್ಮಯತೆ ಬಂದುಬಿಡುತ್ತೆ, ಒಂಥರ ಮತ್ತೆ ಇರ್ದಂಗೆ ಆಗಿಬಿಡುತ್ತೆ. ಆ ಸಮಯ ನೋಡಿಕೊಂಡು ಮರಕುಟಿಕ ಹೋಗಿ ಆನೆ ಕಣ್ಣುಗಳನ್ನ ಜೋರಾಗಿ ಚುಚ್ಚಿಬಿಡಲಿ. ಆನೆ ಕಣ್ಣು ಕುರುಡಾಗ್ಬಿಡುತ್ತೆ, ನೋವು ತಡ್ಕೊಳಕ್ಕಾಗಲ್ಲ, ಮಧ್ಯಾಹ್ನದ ಹೊತ್ತು ಬೇರೆ ಆಗಿರುತ್ತೆ, ಅದಕ್ಕೆ ಬಾಯಾರಿಕೆನೂ ಆಗ್ತಾ ಇರುತ್ತೆ. ಅದು ಆ ಕಡೆ ಈ ಕಡೆ ಓಡಾಡಿಕೊಂಡು ಎಲ್ಲೆಲ್ಲೋ ಡಿಕ್ಕಿ ಕೊಟ್ಕೊಂಡು ಓಡಾಡುವಾಗ ನೀರು ಬೇಕಾಗತ್ತೆ ಅದಕ್ಕೆ. ನಾನೇನು ಮಾಡ್ತೀನಿ, ಆ ಕಣಿವೆ ತುದೀನಲ್ಲಿ ನಾನು ಕೂತ್ಕೊಂಡು ಗುಡ್ತೀನಿ, ವಟರ್ ಅಂತ ಕಪ್ಪೆಗಳು ಯಾವ ಥರ ಕೂಗ್ತಾವೆ ಆ ಥರ ನಾನು ಕೂಗ್ತೀನಿ. ಯಾವಾಗಲೂ ಯಾವ ಥರ ನಂಬಿಕೆ ಅಂದರೆ, ಎಲ್ಲಿ ಕಪ್ಪೆಗಳು ಕೂಗುತ್ತೋ ಅಲ್ಲಿ ನೀರಿರುತ್ತೆ ಅಂಥೇಳಿ. ಆಗ ಆನೆ ಏನು ಮಾಡುತ್ತೆ, ಎಲ್ಲೋ ಒಂದು ಕಡೆ ಕಪ್ಪೆ ಕೂಗ್ತಾ ಇದ್ದಾರೆ, ಅಲ್ಲಿ ನೀರಿರುತ್ತೆ ಅಂದ್ಕೊಂಡು ತನ್ನ ಕುರುಡುಗಳನ್ನಲ್ಲೇ ಹಾಗೂ ಹೀಗೂ ಓಡಾಡಿಕೊಂಡು ಅಲ್ಲಿ ಹತ್ತಿರ ಬರುತ್ತೆ. ಬಂದಾಗ ನಾನು ಸ್ವಲ್ಪನೇ ಮುಂದೆ ಹೋಗಿ ಅಲ್ಲಿ ಬಂಡೆ ಕೆಳಗಡೆ ನಾನು ಬಚ್ಚಿಟ್ಕೊಂಡ್ಬಿಡ್ತೀನಿ. ಆನೆ ಸೀದಾ ಮುಂದೆ ಬಂದು ಆ ಕಣಿವೆ ಇರೋದು ಕಣ್ಣಿಗೆ ಕಾಣಲ್ಲ, ಸೀದಾ ಅಲ್ಲಿಂದ ಪ್ರಪಾತಕ್ಕೆ ಬಿದ್ದುಬಿಟ್ಟು ಅದು ಸತ್ತೋಗುತ್ತೆ. ಹಾಗೆ ಮಾಡಿದರೆ ನಾವು ನಮ್ಮ ಸೇಡು ತೀರಿಸ್ಕೋಬೋದು. ಈ ಗುಬ್ಬಚ್ಚಿಗೂ ನಾವು ಬುದ್ಧಿ ಹೇಳ್ಬೋದು.
ಇನ್ನು ಈ ಕಾಡಿನಲ್ಲಿರೋ ಮರಗಳಲ್ಲಿ ವಾಸ ಆಗಿರೋಂಥ ಬೇರೆ ಪಕ್ಷಿಗಳಿಗೂ ಕೂಡ ನಾವು ಅಭಯ ಕೊಡ್ಬೋದು. ಆ ದುಷ್ಟ ಆನೆ ಬುದ್ಧಿ ಕಲಿಸ್ದಂಗೆ ಆಗತ್ತೆ ಅಂತೇಳಿ ಇವೆಲ್ಲ ಒಪ್ಕೋತೇವೆ. ಓ ಭಾಳ ಚೆನ್ನಾಗಿದೆ ಇದು ಪ್ಲ್ಯಾನು, ಅದೇ ಥರನೇ ಮಾಡೋಣ ಅಂತೇಳಿದ್ದು. ಹಾಗಾಗಿ 4 ಜನ ಒಟ್ಟಾಗಿ ಒಂದೊಂದು ಪ್ಲ್ಯಾನ್ ಮಾಡಿಕೊಂಡು ಆ ಆನೆ ಹತ್ರ ಹೋಗಿ ಮೊದಲು ವೀಣಾರವ ನೊಣ ಆನೆ ಕಿವಿ ಹತ್ರ ಝೇಂಕಾರ ಮಾಡ್ತಾ ಸುತ್ತತ್ತೆ. ಆನೆ ಕಿವಿ ಆಡಿಸ್ಕೊಂಡು ಅದಕ್ಕೊಂಥರ ಮಂಪ್ರು ಬಂದಂಗೆ ಆಗುತ್ತೆ. ಅದೇ ಸಮಯ ನೋಡ್ಕೊಂಡಿದ್ದು ಅದು ಕಣ್ಣು ಮುಚ್ಕೊಳ್ತಿದ್ದಂಗೆ ಆ ಮರದ ಮೇಲೆ ಇರೋವಂಥ ಮರಕುಟ್ಕ ಹೋಗಿ ಜೋರಾಗಿ ಎರಡೂ ಆನೆ ಕಣ್ಣುಗಳನ್ನ ಚುಚ್ಚಿಬಿಡುತ್ತೆ. ಚುಚ್ತಿದ್ದಂಗೆ ಆನೆ ವಿಪರೀತ ನೋವಾಗುತ್ತೆ, ಕಣ್ಣಲ್ಲೂ ರಕ್ತ ಬರುತ್ತೆ, ಕಣ್ಣು ಕಾಣಲ್ಲ. ಗೀಳಿಟ್ಬಿಟ್ಟು ಜೋರಾಗಿ ಕೂಗೋದಕ್ಕೆ, ಆನೆ ಕೂಗೋದಕ್ಕೆ ಗೀಳಿಡೋದು ಅಂತಾರೆ. ಆ ಗೀಳಿಟ್ಕೊಂಡು ಆ ಕಡೆ ಈ ಕಡೆ ಬೇರೆ ಬೇರೆ ಮರಗಳು ಗಿಡಗಳು ಎಲ್ಲ ಕಡೆನೂ ತುಳಿದಾಡ್ಕೊಂಡು ತಿರ್ಕೊಂಡು ಓಡಾಡುತ್ತೆ. ಅದಕ್ಕೆ ನೀರು ಬೇಕಾಗತ್ತೆ. ಒದ್ದಾಡಿಕೊಂಡು ಆ ಕಡೆ ಈ ಕಡೆ ಓಡಾಡುವಾಗ ದೂರದಲ್ಲಿ ಒಂದು ಕಪ್ಪೆ ಕೂಗ್ತಾ ಇರೋದು ಕೇಳುತ್ತೆ, ಕೊಡ್ತಾ ಇರೋದು. ಆ ಶಬ್ದನೇ ಗಮನಿಸ್ಕೊಂಡು ದಾರಿಯಲ್ಲಿ ಏನೇನು ಅಡ್ಡ ಬರುತ್ತೋ ಅದನ್ನೆಲ್ಲ ತುಳ್ಕೊಂಡು ತಾನು ಮುಗ್ಗಿಸ್ಕೊಂಡು ಹಾಗೂ ಹೀಗೂ ಮಾಡಿಕೊಂಡು ಕಪ್ಪೆ ಕೂಗ್ತಾ ಇರೋ ಶಬ್ದ ಹತ್ರ ಬರುತ್ತೆ. ಅಲ್ಲಿಂದ ಮುಂದೆ ದೊಡ್ಡ ಕಣಿವೆ ಪ್ರಪಾತ ಇರುತ್ತೆ. ಆ ಕಪ್ಪೆ ಕೂಗ್ತಾ ಅಲ್ಲಿಂದ ಕೆಳಗಡೆ ಒಂದು ಬಂಡೆ ಮೇಲೆ ಜಂಪ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಳ್ಳುತ್ತೆ. ಈ ಆನೆ ಕಣ್ಣು ಬೇರೆ ಕಾಣಲ್ಲ, ನೀರು ಬೇಕಾಗಿರುತ್ತೆ. ಓ ಇಲ್ಲೇ ಇದೆ ನೀರು ಅಂತ ಅಂದ್ಕೊಂಡು ಸೀದಾ ಮುಂದೆ ಹೋಗಿ ತನ್ನ ಮುಂದಿನ ಎರಡೂ ಕಾಲು ಮುಂದಕ್ಕಿಡುತ್ತೆ. ಬ್ಯಾಲೆನ್ಸ್ ತಪ್ಪಿಬಿಟ್ಟು ಸೀದಾ ಪಲ್ಟಿ ಹೊಡ್ಕೊಂಡು ಆ ಪ್ರಪಾತದೊಳಗಡೆ ಬಿದ್ದು ಆನೆ ಸತ್ತೋಗುತ್ತೆ. ಮತ್ತು ಎಲ್ಲ ಮಿತ್ರರು ಸೇರಿಕೊಂಡು ಗುಬ್ಬಚ್ಚಿಗೆ ಸಮಾಧಾನ ಮಾಡಿ, ನೋಡು ನೀನು ಹೇಳ್ದಂಗೆ ಆನೆಗೆ, ಆ ದುಷ್ಟ ಆನೆಗೆ ನಾವು ಬುದ್ಧಿ ಕಲಿಸ್ದಂಗೆ ಆಯಿತು, ಇನ್ನು ನೀನು ಕ್ಷೇಮವಾಗಿರ್ಬೋದು, ನೀ ಮರದಲ್ಲಿ ಸಂಸಾರ ಮಾಡ್ಕೊಂಡಿರೋ ಅಂಥೇಳಿ ಹೇಳಿ ತಮ್ಮಷ್ಟೇ ತಾವು ಹೋಗ್ತವೆ. ಈ ಕಥೆಯನ್ನು ಹೆಣ್ಣು ಟಿಟ್ಟಿಬ ಗಂಡು ಹೇಳಿ, ಈ ಥರ ಸ್ನೇಹಿತರು ಸಹಕಾರ ತೊಗೊಂಡ್ರೆ ನೀನು ಇಷ್ಟೊಂದು ಬಲಿಷ್ಠವಾಗಿರುವಂಥ ಸಮುದ್ರನೂ ಕೂಡ ನೀನು ಸೋಲಿಸ್ಬೋದು, ಅದಕ್ಕೂ ಕೂಡ ಬುದ್ಧಿ ಕಲಿಸ್ಬೋದು ಅಂಥೇಳಿ ಹೆಣ್ಣು ಟಿಟ್ಟಿಬ ಹೇಳುತ್ತೆ. ಅದರ ಸಲಹೆಗಳನ್ನ ಸ್ವೀಕಾರ ಮಾಡಿಕೊಂಡು ಈ ಗಂಡು ಟಿಟ್ಟಿಬ ತನ್ನ ಮಿತ್ರ ವೃಂದಕ್ಕೆಲ್ಲ ಕರೆಯುತ್ತೆ. ಯಾರ್ಯಾರದು? ಒಂದು ಬಕ, ಒಂದು ಹಂಸ ಪಕ್ಷಿ, ಒಂದು ನವಿಲು, ಒಂದು ಕಾಗೆ, ಒಂದು ಪಾರಿವಾಳ, ಹೀಗೆ ಎಲ್ಲ ಸಮೂಹ ಸೇರಿಕೊಳ್ಳುತ್ತೆ. ಅವರೆಲ್ಲ ಸೇರಿ ತಿರ್ಗಿ ಸಮಾಲೋಚನೆ ಶುರು ಮಾಡ್ತಾರೆ, ನಾವು ಹೇಗೆ ಈ ಸಮುದ್ರಕ್ಕೆ ಬುದ್ಧಿ ಕಲಿಸೋದು ಅಂತ ಹೇಳಿದ್ದು. ಆಗ ಆ ಪಾರಿವಾಳ ಒಂದು ಹೇಳುತ್ತೆ, ನೋಡಿ ನಾವೆಲ್ಲ ಸಣ್ಣ ಸಣ್ಣ ಪಕ್ಷಿಗಳು, ನಾವು ಕೊಕ್ಕಿನಿಂದ ತೊಗೊಂಡೋಗಿ ನೀರು ತೊಗೊಂಡೋಗಿ ಸಮುದ್ರನ ಸೋಲ್ಸೋಕ್ಕಾಗಲ್ಲ. ಆದರೆ ನಮ್ಮ ರಾಜ ಇದಲ್ಲ, ಪಕ್ಷಿಗಳ ರಾಜ ಗರುಡನಿಗೆ ಆ ಶಕ್ತಿ ಇದೆ. ಆ ಗರುಡನ್ನು ನಾವು ಹೇಗಾದರೂ ಮಾಡಿ ಸಂಪರ್ಕ ಮಾಡೋಣ. ಆ ಗರುಡನಿಗೆ ಹೇಳಿದರೆ ನಮ್ಮ ಕೆಲಸ ಆದಂಗೆ, ಬನ್ನಿ ಹೋಗೋಣ ಅಂಥೇಳಿ ಗರುಡನ ಕೂಗ್ತವೆ. ಗರುಡ ಬರುತ್ತೆ ಪಕ್ಷಿ. ಗರುಡ ದೊಡ್ಡದಾಗಿ ರೆಕ್ಕೆ ಬಡ್ಕೊಂಡು ಬರ್ತಿದ್ದಂಗೆ, ಏನು ನಿಮ್ಮದೆಲ್ಲ ಸಮಸ್ಯೆ, ಏನಕ್ಕೆ ಹಿಂಗೆ ಬಂದಿದ್ದೀರಿ ಅಂತ ಹೇಳಿದಾಗ ಇವೆಲ್ಲ ಹೇಳ್ಕೊಳ್ತವೆ. ನೋಡು ಈ ಥರ ಹೆಣ್ಣು ಟಿಟ್ಟಿಬ ಮೊಟ್ಟೆ ಇಟ್ಟಿದ್ದನ್ನು ಈ ಸಮುದ್ರ ಬಹಳ ದರ್ಪದಿಂದ ನನ್ನನ್ನು ಎದುರಿಸೋರೇ ಯಾರೂ ಇಲ್ಲ ಅಂಥೇಳಿ ಅದನ್ನು ಮೊಟ್ಟೆಗಳನ್ನೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಈ ಸಮುದ್ರಕ್ಕೆ ಬುದ್ಧಿ ಕಲಿಸ್ಬೇಕು, ಅದಕ್ಕೋಸ್ಕರ ನೀನು ಸಹಾಯ ಬೇಕು ಅಂತ ಹೇಳಿದ್ದು. ಗರುಡ ಪಾಪ ಅಂದ್ಕೊಡುತ್ತೆ, ಅಂದರೆ ದೊಡ್ಡ ರಾಜ ಆದವನು ಪ್ರಜೆಗಳ ಯೋಗಕ್ಷೇಮ ಹೇಗೆ ಕಾಪಾಡಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಡುವಂಥ ಗರುಡ ಆಗಿರೋದ್ರಿಂದ, ಆಯಿತು ನಾನು ಹೇಗಾರು ಮಾಡಿ ನಿಮ್ಗೆ ಸಹಾಯ ಮಾಡ್ತೇನೆ, ನೋಡೋಣ ಯೋಚನೆ ಮಾಡ್ತೀನಿ, ಒಂದು ನಿಮಿಷ ನಂಗೆ ಕಾಲಾವಕಾಶ ಕೊಡಿ ಅಂತೇಳಿ ಒಂದು ನಿಮಿಷ ಕೂತ್ಕೊಳ್ಳುತ್ತೆ ಏನು ಮಾಡ್ಬೋದು ಅಂಥೇಳಿ. ಅಷ್ಟೊತ್ತಿಗೆ ಕತೆ ಹೇಗೆ ಬೆಳೆಯುತ್ತೆ ನೋಡಿ. ಅದು ಗರುಡ ಯಾರಿಗೆ ವಾಹನ? ವಿಷ್ಣುಗೆ. ಆ ವಿಷ್ಣುವಿನ ದೂತ ಒಬ್ಬ ಬಂದು ಗರುಡನ್ನು ಕೂಗ್ತಾನೆ. ಗರುಡ, ಮಹಾವಿಷ್ಣು ಕರಿತಾ ಇದ್ದಾರೆ, ನೀನು ಬರಬೇಕಂತೆ, ಅವರು ಅಮರಾವತಿಗೆ ಹೋಗಬೇಕಂತೆ, ನಿನ್ನ ಮೇಲೆ ಕೂತ್ಕೊಂಡು ಹೋಗೋದಕ್ಕೆ ಅವರು ಸಿದ್ಧವಾಗಿದ್ದಾರೆ, ನೀನು ಬರಬೇಕಂತೆ ಅಂತೇಳಿ ಹೇಳುತ್ತೆ. ಆಗ ತಕ್ಷಣ ಉಪಾಯ ಮಾಡಿ ಗರುಡ ಏನು ಹೇಳುತ್ತೆ, ನನ್ನಂಥ ಸಾಮಾನ್ಯ ಸೇವಕರಿಂದ ಮಹಾರಾಜ ವಿಷ್ಣುಗೇನು ಆಗಬೇಕಾಗಿದೆ, ಬೇರೆ ಯಾವುದಾದ್ರು ಪಕ್ಷಿ ಮೇಲೆ ಕೂತ್ಕೊಂಡು ಹೋಗಿ ಹೇಳು, ನನ್ನಿಂದ ಏನು ಉಪಕಾರ ಆಗೋದಿಲ್ಲ, ಅದಕ್ಕೆ ನಾನು ಬಹಳ ನೊಂದು ಬಿಟ್ಟಿದ್ದೀನಿ ಅಂತೇಳಿ ಬಹಳ ವೇದಾಂತದ ಮಾತಾಡುತ್ತೆ ಗರುಡ. ಆ ದೂತನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಮಹಾವಿಷ್ಣು ಕರೀತಾರೆ ಅಂತ ಹೇಳಿದ ಶಬ್ದ ಕೇಳ್ತಿಗೆ ತಾನು ಹಾರೋಗಿ ಸಿದ್ಧವಾಗಿ ನಿಂತ್ಕೊಳ್ತಾ ಇದ್ದದ್ದು ಗರುಡ ಇವತ್ತು ಬೇರೆ ಏನೋ ವಿಚಿತ್ರವಾದ ಮಾತಾಡ್ತಾ ಇದೆಯಲ್ಲ ಅಂಥೇಳಿ ಆ ದೂತನಿಗೆ ಆಶ್ಚರ್ಯ ಆಗುತ್ತೆ. ಆಗಲಿ ನೋಡೋಣ, ನಾನು ಹಾಗೆ ಹೇಳ್ತೀನಿ ವಿಷ್ಣುಗೆ ಅಂತ ಹೇಳ್ಬಿಟ್ಟು ಮಹಾವಿಷ್ಣು ಹತ್ರ ಹೋಗಿ ಆ ದೂತ ಹೇಳ್ತಾನೆ, ಗರುಡ ಯಾಕೋ ವಿಚಿತ್ರವಾಗಿ ಆಡ್ತಾ ಇದೆ, ನನ್ನಂಥ ಸೇವಕ ಇದ್ದು ಪ್ರಯೋಜನ ಇಲ್ಲ, ಬೇರೆ ಸೇವಕ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದೆ, ದಯವಿಟ್ಟು ನೀವೇ ಏನಾದ್ರು ಮಾಡಬೇಕು ಅಂತೇಳಿ ವಿಷ್ಣುಗೆ ಆ ದೂತ ಹೇಳ್ಕೊಂಡಾಗ ಮಹಾವಿಷ್ಣುವಿಗೆ ಆಶ್ಚರ್ಯ ಆಗುತ್ತೆ. ಅವನೇ ಮಾಡ್ತಾರೆ, ಗರುಡನ ಮನೆಗೆ ಬರ್ತಾನೆ ಮಹಾವಿಷ್ಣು, ಗರುಡ ಇದ್ದ ಜಾಗಕ್ಕೇ. ಇದು ಸಡಗರ ಸಂಭ್ರಮದಿಂದ ಎದ್ದು ನಿಂತ್ಕೊಂಡು ಎಲ್ಲ ನಮಸ್ಕಾರ ಮಾಡಿ ಎಲ್ಲ ಹೇಳುತ್ತೆ. ಏನಪ್ಪ ನಿನ್ನ ಸಮಸ್ಯೆ ಅಂದಾಗ, ನನ್ನಂಥ ಸೇವಕನ್ನು ನೀವು ಕಾಪಾಡ್ದೇರೆ, ನನ್ನ ಜೊತೆ ನನ್ನ ಪರಿವಾರ ನೀವು ಕಾಪಾಡ್ದೇವರೆ, ನಾನು ನಿಮ್ಮ ಜೊತೆ ಸೇವಕ ಆಗಿದ್ದೇನೆ, ನಿಮ್ಮಂಥ ಮಹಾಪ್ರಭು ಜಗದ್ವಂದ್ಯ ಮಹಾವಿಷ್ಣು, ನಿಮಗೆ ನಾನು ಸೇವಕಾಗಿ ನಿಮ್ಮ ಜೊತೆ ನಾನು ಹಾರಾಡ್ಕೊಂಡಿದ್ದೀನಿ ಅಂದರೆ ನನಗೇನು ಗೌರವ ಬಂದಂಗೆ ಆಗಲಿಲ್ಲ, ನನ್ನ ಜೊತೆ ಇರೋ ಪಕ್ಷಿಗಳನ್ನೇ ರಕ್ಷಣೆ ಮಾಡಿದರೆ ನನಗೆ ಆ ಹುದ್ದೆನೇ ಬೇಡ ಅಂತೇಳಿ ನಾನು ತೀರ್ಮಾನ ಮಾಡಿದೆ. ಅಂಥ ಕಷ್ಟ ಏನಪ್ಪ ಬಂತು ನಿನಗೆ ಅಂತ ವಿಷ್ಣು ಕೇಳಿದಾಗ ಈ ಗರುಡ ಹೇಳುತ್ತೆ, ನೋಡಿ ನನ್ನ ಪರಿವಾರದ ಒಂದು ಟಿಟ್ಟಿಬ ಪಕ್ಷಿ ಅಲ್ಲೊಂದು ಮೊಟ್ಟೆ ಇಟ್ಟಿತ್ತು, ಈ ಸಮುದ್ರ ಬಹಳ ಗರ್ವದಿಂದ ಅದನ್ನು ತೊಗೊಂಡು ಹೋಗ್ಬಿಟ್ಟಿದೆ ಅಲೆಗಳಿಂದ,
ಆ ಮೊಟ್ಟೆಗಳನ್ನ ವಾಪಸ್ ಕೊಡಿಸ್ಬೇಕು, ಸಮುದ್ರಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರು. ಆಗ ಮಹಾವಿಷ್ಣುವಿಗೆ ಅರ್ಥ ಆಗತ್ತೆ. ಅವನು ಸಮುದ್ರ ರಾಜನ ಕರೆದು, ನೋಡು ನೀನು ಮಾಡಿರೋ ತಪ್ಪು, ಪಕ್ಷಿಗಳು ಎಷ್ಟೇ ಚಿಕ್ಕದಾದರೂ ಕೂಡ ಅದಕ್ಕೂ ಜೀವ ಇರುತ್ತೆ, ಅದು ಕೂಡ ನನ್ನ ಸಂಕುಲದಲ್ಲಿ, ನಾನು ಸಮುದ್ರದ ಜೀವ ಸಂಕುಲದಲ್ಲಿ ಸೃಷ್ಟಿಸುವಂಥ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಅದು ಕೂಡ ಒಂದು, ಅದಕ್ಕೆ ತಕ್ಕ ಬೆಲೆ ಅದಕ್ಕೆ ತಕ್ಕ ಮರ್ಯಾದೆ ನೀನು ಕೊಡಲೇಬೇಕು. ನಿನ್ನ ಈ ಗರ್ವಕ್ಕೆ ನೀನು ಪಾಠ ಕಲಿದರೆ ನಿನ್ನನ್ನು ನಾನು ಇಂಗಿಸ್ಬಿಡ್ತೀನಿ ಅಂತೇಳಿ ವಿಷ್ಣು ಹೇಳ್ತಾನೆ. ನೋಡಿ ಎಲ್ಲಿಂದ ಎಲ್ಲಿಗೆ ಬೆಳೆಯುತ್ತೆ ಕತೆ. ಟಿಟ್ಟಿಬಾ ಸಮುದ್ರನ ನುಂಗಬೇಕು ಅಂತ ಅಂದ್ಕೊಂಡಾಗ ಮಹಾವಿಷ್ಣು ಸಹಕಾರ ಬರುತ್ತೆ ಅಂತ ಅದಕ್ಕೇನು ಗೊತ್ತಿರಲಿಲ್ಲ. ಒಬ್ರಿಂದೊಬ್ರಿಗೆ ಸಹಾಯ ಮಾಡ್ಕೊಂಡು ಯಾವ ಥರ ಆಗುತ್ತೆ ಅಂತ ಹೇಳಿದ್ರು. ಸಮುದ್ರ ರಾಜಂಗೆ ನಿಜವಾಗ್ಲೂ ತಕ್ಷಣ ಜ್ಞಾನೋದಯ ಆಗುತ್ತೆ. ಓ, ನಾನು ಮಾಡಿದ ತಪ್ಪು, ಇದೊಂದು ಸಣ್ಣ ಪಕ್ಷಿ ಈ ಥರ ಮಾತಾಡಿದ್ದು ಕೇಳಿಕೊಂಡು ನಾನು ಇಷ್ಟು ದೊಡ್ಡ ಬಲಶಾಲಿ ಆದವನು, ಅದಕ್ಕೆ ನಾನು ಬುದ್ಧಿ ಕಲಿಸ್ತೀನಿ ಹೋಗಬಾರ್ದಾಗಿತ್ತು ಅಂತೇಳಿ ವಿಷ್ಣು ಹತ್ರ ಕ್ಷಮೆ ಕೇಳಿಕೊಂಡು ತಾನು ಬಚ್ಚಿಟ್ಕೊಂಡಿದ್ದಂಥ ಆ ಟಿಟ್ಟಿಬದ 2 ಮೊಟ್ಟೆಗಳನ್ನ ವಾಪಸ್ ತೊಗೊಂಬಂದು ಆ ಟಿಟ್ಟಿಬಾ ಪಕ್ಷಿಗಳಿಗೆ ಕೊಡುತ್ತೆ. ಹೀಗೆ ಸಮುದ್ರ ರಾಜನ್ನೇ ಸೋಲಿಸಿದಂಥ ಟಿಟ್ಟಿಬ ಪಕ್ಷಿಗಳು ಅಂಥೇಳಿ ಒಂದು ದೊಡ್ಡ ಕಥೆನೇ ಆಗಿಬಿಡುತ್ತೆ. ನಿಜವಾಗಿ ನಡೆದಿದ್ದೇನು ಅಂತೇಳಿ ನಮಗೆಲ್ಲ ಈ ಕತೆ ಗೊತ್ತಾಯಿತು. ಈ ಕಥೆನ ದಮನಕ ಸಂಜೀವಕಂಗೆ ಹೇಳುತ್ತೆ. ನೋಡು, ನಿನ್ನ ಶಕ್ತಿನ ಯೋಚನೆ ಮಾಡು, ನೀನು ಎಲ್ಲರ ಸಹಕಾರ ತೊಗೊಂಡು ಬೇಕಾದ್ರೆ ಒಂದು ದಂಡು ಕಟ್ಕೊಂಡ್ಬಂದು ಪಿಂಗಲ್ ಕಲ್ ಮೇಲೆ ನಿಂತ್ಕೊಂಡು ಗೆಲ್ಬೋದು. ಅದಾಗದೆ ಹೋದರೆ ನೀನು ಈಗಲೂ ಕೂಡ ದೇಶಾಂತರ ಹೋಗೋದೇ ಕ್ಷೇಮ. ಯಾಕೆಂದರೆ ನೀನು ಯಾರೂ ಕೂಡ ಸಹಕಾರ ಕೊಡೋಕ್ಕೆ ಯಾರೂ ನಿಂತ್ಕೊಳ್ಳೋದಿಲ್ಲ. ಆ ಟಿಟ್ಟಿಬಕ್ಕಾಗಲಿ ಬೇರೆ ಪಕ್ಷಿಗಳಿಗಾಗಲಿ ಅಥವಾ ಇದಕ್ಕೆ ಇನ್ನೊಂದು ಪಕ್ಷಿಗೆ ಸಹಕಾರ ಕೊಡೋಕ್ಕೆ ಬಂದಂಥದ್ದಾಗಲಿ ಯಾವುದೂ ಕೂಡ ಇರೋದಿಲ್ಲ. ಆದ್ದರಿಂದ ನೀನು ದೇಶಾಂತರ ಹೋಗ್ಬಿಡು ಅಂತೇಳಿ ಇನ್ನೊಂದು ಸತಿ ಸಲಹೆ ಕೊಡುತ್ತೆ ಸಂಜೀವಕಂಗೆ. ಈ ಕತೆ ಈ ಘಟ್ಟದಲ್ಲಿ ನಿಲ್ಲುತ್ತೆ. ಮುಂದಕ್ಕೆ ಸಂಜೀವಕ ಏನು ಮಾಡುತ್ತೆ, ದಮನಕ ಏನು ಮಾಡುತ್ತೆ, ಮುಂದಿನ ಕಥೆನಲ್ಲಿ ನೋಡೋಣ.